ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಹಳ್ಳಿ ಕಡೆ ಮಾಡುವಂತಹ ಟ್ರೆಡಿಷ್ನಲ್ ಸಾಂಪ್ರದಾಯಿಕವಾದ ಒಂದು ರೆಸಿಪಿ ಅಂತಲೇ ಹೇಳ್ತೀನಿ. ನೋಡ್ತಿದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಒಂದು ನೀರು ಕುಡಿತೀವಲ್ಲ, ಒಂದು ಲೋಟದಲ್ಲಿ ಆ ಲೋಟದಷ್ಟು ಹುರುಳಿಕಾಳನ್ನ ಚೆನ್ನಾಗೆ ತೊಳೆದ್ಬಿಟ್ಟು ಒಂದು ಲೀಟರ್ಗಿನ ಸ್ವಲ್ಪ ಜಾಸ್ತಿನೇ 1.5 ಲೀಟರಷ್ಟು ನೀರು ಹಾಕಿ 1 ಚಮಚದಷ್ಟು ಉಪ್ಪು ಹಾಕಿ ಒಂದು 8ರಿಂದ 10 ವಿಷಲಾದರೂ ಕೂಗಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕಿದು. ನೋಡ್ತಿದ್ದೀರಲ್ಲ, ಲೇಟ್ ಆಗುತ್ತೆ ಸ್ವಲ್ಪ ಬೇಯೋದು, ಹಾಗಾಗಿ ಒಂದು 10 ವಿಷಲಾದರೂ ಬೇಕು, ಕೂಗಿಸ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಬೆಂದಾದ ನಂತರ ಈ ಥರ ಆಗಿರುತ್ತೆ, ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ನಂತರ ಅದನ್ನು ಒಂದು ಇದರಲ್ಲಿ ಸೋಸ್ಕೊಂಬಿಡಿ, ಒಂದು ಪಾತ್ರೆಯಲ್ಲಿ ನೋಡಿ ಈ ಥರ. ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ, ಕಾಳನ್ನ ಸಪ್ರೇಟಾಗೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ, ಒಳ್ಳೆಯದು. ಮೂಳೆ ಗಟ್ಟಿಯಾಗುತ್ತೆ ಇದರಿಂದ, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೋಡ್ತಿದ್ದೀರಲ್ಲ, ನೆಕ್ಸ್ಟು ಸಾಂಬಾರಿಗೆ ನಾನಿಲ್ಲಿ ಮಸಾಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹುರ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ, ಒಂದು 5ರಿಂದ 6 ಹೆಸರು ಬೆಳ್ಳುಳ್ಳಿ, ನಂತರ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಕಾಳುಮೆಣಸು, 1-2 ಏಲಕ್ಕಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ನೋಡ್ತಿದ್ದೀರಲ್ಲ, ಈರುಳ್ಳಿ ಚೆನ್ನಾಗಿ ಈ ಥರ ನೀಟಾಗಿ ಕರಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬಿಸಿಗೆ ಅದನ್ನು ಹಂಗೆ ಹುರ್ಕೊಂಡು, ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧಗಿನ ಸ್ವಲ್ಪ ಬೌಲಷ್ಟು ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಅದನ್ನು ಹಾಕಿ ಹುರಿದಿರೋ ಮಸಾಲೆ ಎಲ್ಲ ಹಾಕಿ, ಆಮೇಲೆ 1.5 ಟೀ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ 1 ಟೀ ಸ್ಪೂನ್ ಅಷ್ಟು 1.5 ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಆಮೇಲೆ ಬೇಯಿಸ್ಕೊಂಡಿದ್ವಲ್ಲ ಅದು ಹುರುಳಿಕಾಳನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೀವು. ನೋಡ್ತಿದ್ದೀರಲ್ಲ, ಈ ಥರ ಆಗಿರುತ್ತೆ. ನಂತರ ಇದನ್ನು ನಾವು ಹುರುಳಿಕಾಳದು ಕಟ್ಟನ್ನು ಬಸ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕಬೇಕು. ಇದಕ್ಕೆ ಒಗ್ಗರಣೆ ಅಂತ ಹಾಕೋಲ್ಲ. ನೋಡ್ತಿದ್ದೀರಲ್ಲ, ಆಮೇಲೆ 1 ಬೌಲಷ್ಟು ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿದ್ದೆ, ಅದರ ರಸನ ಸೇರಿಸ್ಕೊತಿದ್ದೀನಿ. ನೋಡಿ ಈ ಥರ ಕುದಿ ಬರ್ತಿರುತ್ತಲ್ಲ, ಆವಾಗ ಇನ್ನೊಂದು ಟೀ ಸ್ಪೂನಷ್ಟು ಉಪ್ಪು ಇಡಿಸುತ್ತೆ, ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ಬಿಟ್ರೆ ಹಾಗೆ ಹೋಯಿತು, ಹುರುಳಿಕಟ್ಟು ಸಾರು ರೆಡಿ ಆಗುತ್ತೆ. ನಂತರ ಇದಕ್ಕೆ ನಾನು ಕಾಳಿಗೆ ಒಗ್ಗರಣೆಗೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನಾನಿಲ್ಲೊಂದು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿ ಮತ್ತು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದವರು ಬೇಕಿದ್ರೆ ನೀವು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಅಂದರೆ ಈರುಳ್ಳಿ ಹಾಕಿ ಖಾರ ಪುಡಿನೂ ಹಾಕ್ಕೋಬೋದು ನೀವು ಬೇಕಿದ್ರೆ. ನೋಡ್ತಿದ್ದೀರಲ್ಲ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, ನಂತರ ಒಂದು ಈರುಳ್ಳಿ ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಕಾಳು ಬೇಯಿಸೋಕ್ಕಾರ 1 ಸ್ಪೂನ್ ಹಾಕಿದ್ದೆ ನಾನು, ಇವಾಗ 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಂತರ ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಕಾಳನ್ನ ಅದರಲ್ಲಿ ಅರ್ಧದಷ್ಟು ನಾನು ಎತ್ತಿಟ್ಕೊಂಡು ಇನ್ನು ಅರ್ಧದಷ್ಟು ಕಾಳನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮುಂದೆ ತೋರಿಸ್ತೀನಿ ಅದರಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ. ನೋಡ್ತಿದ್ದೀರಲ್ಲ, ಇದನ್ನು ಸ್ವಲ್ಪ ನೀಟಾಗಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ. ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬೇಕಿದ್ರೆ ಸಾಂಬಾರು ಪುಡಿ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ. ನೋಡಿ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಹುರುಳಿಕಟ್ಟು ಸಾರು, ನೆಕ್ಸ್ಟ್ ಪಲ್ಯ ಎರಡು ರೆಡಿ ಆಯಿತು. ಇವಾಗ ಸ್ವೀಟ್ ಮಾಡೋದನ್ನು ತೋರಿಸ್ತಿದ್ದೀನಿ. ಸ್ವಲ್ಪ ಹುರುಳಿಕಾಳು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಡ್ರೈ ಆಗಿ ನೀವು ಬಿಸಿ ಇದ್ದಂಗೆ ಮಿಕ್ಸ್ ಮಾಡಿಕೊಂಡು ಆ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಗೆ ಒಂದು ಉಂಡೆ ಬೆಲ್ಲ ಬರುತ್ತೆ ನೋಡಿ, ಅದರಲ್ಲಿ ಒಂದು ಉಂಡೆಯಷ್ಟು ಬೆಲ್ಲನ ಜಜ್ಜಿ 1 ಲೋಟ ಟೀ ಕುಡಿಯೋ ಲೋಟದಲ್ಲಿ ನೀರು ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಸಿದ್ರೆ ಈ ಥರ ಪಾಕ ರೆಡಿ ಆಗುತ್ತೆ. ಇದರಲ್ಲಿ ಕಲ್ಲು ಕಸ ಏನೂ ಇರಲ್ಲ, ಅಷ್ಟು ಶುದ್ಧವಾಗಿರುತ್ತೆ ಬೆಲ್ಲ. ಇದನ್ನು ಸೋಸ್ಕೊಂಡಿಲ್ಲ ನಾನು. ನೋಡಿ ಈ ಥರ ಪಾಕ ಬಂದ ನಂತರ ಅದು ಎತ್ತಿಟ್ಕೊಂಬಿಡಿ ತಣ್ಣಗಾಗಕ್ಕೆ. ಇಲ್ಲಿ ಕಾಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಒಳಕೆಯಷ್ಟು ಕೊಬ್ಬರಿನ ಹೆಚ್ಕೊಂಡು, ಒಂದು 4 ಲವಂಗ, 1-2 ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಕೊಂಡ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ನೋಡಿ ಇವಾಗ ಹೆಂಗೆ ಸರ್ವ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದು ಹುರುಳಿಕಾಳು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೇನೂ ಸೇರಿಸೋದು ಬೇಡ, ಹಾಗೇನೆ ಬೇಯಿಸಿರೋ ಕಾಳನ್ನ ರುಬ್ಕೊಂಡು ಅದಕ್ಕೆ ಬೆಲ್ಲದ ಹಾಲು
ಹಾಕಿ ಸ್ವಲ್ಪ ಕಾಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.